Very good morning, guys. In the previous video, I have already explained about the rules of accounting with the help of example. Okay, rules of debit and credit. Okay, there in that all accounts are classified into 5 categories: assets, liabilities, expenses, revenues. Okay, so here today in this video we are going to solve problems on accounting equation. You already know what is the accounting equation here. A is equal to L plus C. Okay, assets is equal to liabilities plus capital. Okay, so this is the format of accounting equation. Serial number, explanation, assets is equal to liability plus C, that is capital. So here serial number ಆಗಬೇಕು ಅಂದರೆ transaction number, explanation ಏನು increase ಆಯಿತು ಏನು decrease ಆಯಿತು ಅನ್ನೋ column. Next assets. So based on the problems, how many assets columns are come under this? Okay, so ಎಷ್ಟು ಬಂದಾವು ಅನ್ನೋದು based on problem. It depending upon the problem we have to make the columns. Then total, then L means liability, C means capital, then total. Let's see the first transaction. See guys, the first, so I have taken here small problem in order to understand the accounting equation problem. ಈ ಅಕೌಂಟಿಂಗ್ ಇಕ್ವೇಷನ್ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೋಸ್ಕರ ನಾನು ಒಂದು ಸ್ಮಾಲ್ ಪ್ರಾಬ್ಲಮ್ ತೊಗೊಂಡೇನಿ ರೀ. ಓಕೆ, ಓನ್ಲಿ 3 ಟ್ರಾನ್ಸಾಕ್ಷನ್ಸ್ ಆರ್ ಹಿಯರ್. ಓನ್ಲಿ 3 ಟ್ರಾನ್ಸಾಕ್ಷನ್ಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಸಣ್ಣ ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. ಓಕೆ, ಸೊ ಲೆಟ್ಸ್ ಸಿ. ಎ ಸ್ಟಾರ್ಟ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ ₹5,000. ಸೊ ಇಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ಏನು ರೀ, ಎ ಅನ್ನೋನು ಏನು ಮಾಡಿದ್ದಾನೆ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾನೆ. ಎ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್, ಹೌ ಮಚ್, ₹5,000. ಸೊ 5,000 ರೂಪೀಸನ್ನು ಸೊ ಇನ್ವೆಸ್ಟ್ ಮಾಡಿ ಅವನು ಎ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾನೆ. ಸೊ ಅಸೆಟ್ಸ್ ಇಂಡಿಕೇಟ್ಸ್, ದಿಸ್ ಈಸ್ ಇಂಡಿಕೇಟ್ಸ್ ದಿಸ್ ಪಾರ್ಟ್, ದಿಸ್ ಈಸ್ ಅಪ್ ಟು ಹಿಯರ್ assets, it indicates debit side. Okay, so here after that L plus C, this indicates right side, this indicates credit side. Okay, so left hand side that is debit side, then right hand side that is credit side. Okay, so first after seeing the transactions, first you need to understand how many accounts are there. ಎಷ್ಟು ಅದಾವ ಅಕೌಂಟ್ಸು, ದೆರ್ ಆರ್ 2 ಅಕೌಂಟ್ಸ್. ಓಕೆ, ದೇರ್ ವಿಲ್ ಬಿ 2 ಅಕೌಂಟ್ಸ್. ಓಕೆ, ಸೊ 2 ಅಕೌಂಟ್ ಯಾವುವು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಎ ಸ್ಟಾರ್ಟ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ ₹5,000. ಓಕೆ, ಸೊ ಇಲ್ಲಿ ಕ್ಯಾಶನ್ನು ಅಂದರೆ 5,000 ಅಷ್ಟು ಇನ್ವೆಸ್ಟ್ ಮಾಡಿ ಎ ಅನ್ನೋನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾನೆ. ಓಕೆ, ದಿಸ್ ಇಸ್ ದ ಫಸ್ಟ್. ಸೊ ಹಿಯರ್ ಬಿಸ್ನೆಸ್ಸಿಗೆ ಏನು ಬಂತು ರೀ, ಇಲ್ಲೇ ಕ್ಯಾಶ್ ಬಂತು. ಎಷ್ಟು, ₹5,000. ಸೊ ಹಿಯರ್ ಕ್ಯಾಶ್ is an asset, isn't it? Cash is an asset. So business ಗೆ ಕ್ಯಾಶ್ ಬಂತು. ಸೊ ಫಸ್ಟ್ ನಾನು ಹೇಳಿದ್ದೆ what comes in, what goes out, that's very important to find out. Okay, then only you can identify which is increase, which is decrease. Okay, so what comes in, ಡೆಬಿಟ್ ಕೊಡಬೇಕು. ಬಿಸ್ನೆಸ್ಗೆ ಏನು ಬಂತು ಅದನ್ನು ಡೆಬಿಟ್ ಕೊಡಬೇಕು. ವಾಟ್ ಗೋಸ್ ಔಟ್, ಬಿಸ್ನೆಸ್ಸಿಂದ ಏನು ಹೋಯಿತು ಅದನ್ನು ಯಾವಾಗಲೂ ಕ್ರೆಡಿಟ್ ಇರುತ್ತೆ. ಓಕೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್, then only you can solve any problems of accountancy. Okay, see guys, here cash is an asset. Okay, cash ಬಂತು ಬಿಸ್ನೆಸ್ಸಿಗೆ, ₹5,000 ಅಷ್ಟು ಕ್ಯಾಶ್ ಅವನು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಸೊ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಸೊ ಕ್ಯಾಶ್ ಏನಾಯ್ತು, ಇಲ್ಲಿ ಇನ್ಕ್ರೀಸ್ ಆಯಿತು, ಕ್ಯಾಶ್ ಬಿಸ್ನೆಸ್ಸಿಗೆ ಬಂತು. ಸೊ ಇಟ್ ಮೀನ್ಸ್ ಇನ್ಕ್ರೀಸ್ ಇನ್ ಕ್ಯಾಶ್. ಸೊ ಕ್ಯಾಶ್ ಬಿಸ್ನೆಸ್ಸಿಗೆ ಬಂತು. ಸೊ ನಾವು ಯಾವಾಗಲೂ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಬೇಕು. ಓಕೆ, ಸೊ ಆ್ಯಸ್ ಪರ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಕ್ಯಾಶ್ ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದನ್ನು ಅವನು
ಬಿಸ್ನೆಸ್ಸು ಯೂಸ್ ಮಾಡ್ತಾ ಇದೆ, ಯುಟಿಲೈಸ್ ಮಾಡ್ತಾ ಇದೆ. ಸೊ ಬಿಸ್ನೆಸ್ಸಿಗೆ ಅದು ಕ್ಯಾಪಿಟಲ್ ಆಗುತ್ತೆ. ಓಕೆ, ಸೊ ಬಿಸ್ನೆಸ್ಸಿಗೆ ಏನಾತ್ರಿ ಅದು ಆಯಿತು. ಐ ಹೋಪ್ ಯು ಅಂಡರ್ಸ್ಟುಡ್ ಗೈಸ್. ಬಿಸ್ನೆಸ್ಸಿಗೆ ಏನಾಯ್ತದು ಕ್ಯಾಪಿಟಲ್ ಆಯಿತು. ಓಕೆ, ಸೊ ಬಿಸ್ನೆಸ್ಗೆ ಕ್ಯಾಪಿಟಲ್ ಆಯಿತು ಅಂದರೆ ಕ್ಯಾಪಿಟಲ್ ಈಸ್ ಅ ಲೈಬಿಲಿಟಿ ಫಾರ್ ದಿ ಬಿಸ್ನೆಸ್. ಕ್ಯಾಪಿಟಲ್ ಆಲ್ವೇಸ್ ಕಮ್ ಅಂಡರ್ ಲೈಬಿಲಿಟಿ. ಓಕೆ, ಯಾಕಂದರೆ ನಾನೀಗ 5,000 ರೂಪಾಯಿಯಷ್ಟು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅದು ಬಿಸ್ನೆಸ್ ಏನು ಮಾಡ್ತಾ ಇದೆ, ಆ ರೊಕ್ಕನ ಯೂಸ್ ಮಾಡ್ತಾ ಇದೆ, ಯುಟಿಲೈಸ್ ಮಾಡ್ತಾ ಇದೆ. ಓಕೆ, ಸೊ ಹಿಯರ್ ಆ್ಯಸ್ ದ ಯಾವಾಗಲೂ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಿಂದ ನಾವು ಥಿಂಕ್ ಮಾಡಬೇಕು. ಓಕೆ, ಸೊ ಬಿಸ್ನೆಸ್ಸಿಗೆ ಕ್ಯಾಶನ್ನು ಯೂಸ್ ಮಾಡ್ತಾ ಇದೆ ಅಂದರೆ ಬಿಸ್ನೆಸ್ಸಿಗೆ ಅದು ಕ್ಯಾಪಿಟಲ್ ಆಗುತ್ತೆ. ಓಕೆ, ಸೊ ಬಿಸ್ನೆಸ್ಸಿಗೆ ಏನಾಗುತ್ತೆ ಇದು ಕ್ಯಾಪಿಟಲ್ ಆಗುತ್ತೆ. ಸೊ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಲೈಬಿಲಿಟಿ. ಓಕೆ, ದಿಸ್ ಈಸ್ ಅ ಲೈಬಿಲಿಟಿ ಫಾರ್ ದಿ ಬಿಸ್ನೆಸ್. ವೈ? ಬಿಕಾಸ್ ಬಿಸ್ನೆಸ್ ಹ್ಯಾಸ್ ಟು ಪೇ ಟು ಮೀ ಇನ್ ಫ್ಯೂಚರ್. ಇನ್ ಫ್ಯೂಚರ್ನಲ್ಲಿ ನನಗದು ಪೇ ಮಾಡಬೇಕು. ದ್ಯಾಟ್ಸ್ ವೈ ಹಿಯರ್ ಲೈಬಿಲಿಟಿ ಏನಾಗ್ತಾ ಇದೆ ಇಲ್ಲಿ, ಸಾರಿ ಗೈಸ್. ಸೊ ಲೈಬಿಲಿಟಿ ಏನಾಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ನನ್ನ ಲೈಬಿಲಿಟಿ ಏನಾಗ್ತಾ ಇದೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಯಾವಾಗಲೂ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ಓನರ್ ಪಾಯಿಂಟ್ ಆಫ್ ವ್ಯೂ ಯಾವಾಗಲೂ ಥಿಂಕ್ ಮಾಡಬಾರ್ದು. ಓಕೆ, ನಾನು ಇನ್ವೆಸ್ಟ್ ಮಾಡೀನಿ 5,000, ಬಟ್ ಬಿಸ್ನೆಸ್ ಯುಟಿಲೈಸ್ ಮಾಡ್ತಾ ಇದೆ. ಬಿಸ್ನೆಸ್ಗೆ ಇದು ಕ್ಯಾಪಿಟಲ್ ಆಯಿತು, ಬಂಡವಾಳ ಆಯಿತು. ಬಿಸ್ನೆಸ್ಗೆ ಇದು ಬಂಡವಾಳ. ಸೊ ಈ ಕ್ಯಾಪಿಟಲ್ನ ಏನು ಇನ್ವೆಸ್ಟ್ ಮಾಡೀನಿ ಅದನ್ನು ಇನ್ ಫ್ಯೂಚರ್ನಲ್ಲಿ ಬಿಸ್ನೆಸ್ ನನಗೆ ಕೊಡಬೇಕು. ಇಸ್ಂಟ್ ಇಟ್? ಸೊ ಲೈಬಿಲಿಟಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಬಿಕಾಸ್ ಬಿಸ್ನೆಸ್ ಹ್ಯಾಸ್ ಟು ಪೇ ಇನ್ ಫ್ಯೂಚರ್. ಇನ್ ಫ್ಯೂಚರ್ನಲ್ಲಿ ನನಗದು ಪೇ ಮಾಡಬೇಕಾಗಿದೆ. ಸೊ ಕ್ಯಾಪಿಟಲ್ ಮೀನ್ಸ್ ಲೈಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಸ್ ಪರ್ ಲೈಬಿಲಿಟಿ ಇನ್ಕ್ರೀಸ್ ಇನ್ liability credit, increase in cash debit. Okay, so that's why we have to the column that is cash. Cash is an asset. So asset account ನಾವು ಓಪನ್ ಮಾಡಬೇಕು, ಸಾರಿ ಕ್ಯಾಶ್ ಅಕೌಂಟನ್ನು ಓಪನ್ ಮಾಡಬೇಕು. ಸೊ ಎಕ್ಸ್ಪ್ಲನೇಷನ್ ಏನು ಬರೀತಾರೆ ಇಲ್ಲಿ, ಫಸ್ಟ್ ಒನ್ ಇನ್ಕ್ರೀಸ್ ಇನ್ ಕ್ಯಾಶ್. ಕ್ಯಾಶ್ ಇನ್ಕ್ರೀಸ್ ಆಯಿತು ಯಾಕಂದರೆ ಬಿಸ್ನೆಸ್ಗೆ ಬರ್ತಾ ಇದೆ. ಓಕೆ, ಆ್ಯಂಡ್ ಆಲ್ಸೋ ಲೈಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಜವಾಬ್ದಾರಿ ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆಂದರೆ ಲೈಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ. ಬಿಸ್ನೆಸ್ ಹ್ಯಾಸ್ ಟು ಪೇ ಇನ್ ಫ್ಯೂಚರ್. ಏನು 5,000 ರೂಪಾಯಿ ಹಾಕಿದ್ದೀನಿ, ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಅದು ವಾಪಸ್ ಕೊಡಬೇಕಲ್ಲ ನನಗದು. ಅದಕ್ಕೆ ಲೈಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಕ್ಯಾಶ್ ಆ್ಯಂಡ್ ಆಲ್ಸೋ ಇನ್ಕ್ರೀಸ್ ಇನ್ ಕ್ಯಾಪಿಟಲ್. ಕ್ಯಾಪಿಟಲ್ಲು ಇನ್ಕ್ರೀಸ್, ದೆನ್ ಕ್ಯಾಶು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹೋ ಕ್ಯಾಶ್ 5,000. ಕ್ಯಾಪಿಟಲ್ ಇಲ್ಲ, ಟೋಟಲ್ ಎಷ್ಟಾಯ್ತು ರೀ 5,000 ತೋರಿಸ್ಬೇಕು ಟೋಟಲ್. ದೆನ್ ಲೈಬಿಲಿಟಿ ನೋ ಎಫೆಕ್ಟ್ ಆನ್ ಲೈಬಿಲಿಟಿ. ಕ್ಯಾಪಿಟಲ್ ಎಷ್ಟಾಯಿತು, ಬಂಡವಾಳ ಎಷ್ಟಾಯ್ತು ಇಲ್ಲಿ 5,000. ಸೊ ಟೋಟಲ್ 5,000. ಸೊ ಇದು ಲೈಬಿಲಿಟಿ ಟೋಟಲ್ಲು, ಇದು ಅಸೆಟ್ಸ್ ಟೋಟಲು. ಸೊ ಕ್ಲೋಸ್ ಇಟ್. 5,000 ಆ್ಯಸ್ ಇಟ್ ಈಸ್ ಇಡಬೇಕು. 5,000 ನಿಲ್ 5,000 ದೆನ್ 5,000 ಆ್ಯಸ್ ಇಟ್ ಈಸ್ ಕೆಳಗೆ ಬಾರೋ ಮಾಡ್ಕೋಬೇಕು. ದಿಸ್ ಇಸ್ ದ ಫಸ್ಟ್ ಟ್ರಾನ್ಸಾಕ್ಷನ್. ಯಾವುದೇ ಇನ್ವೆಸ್ಟ್ ಮಾಡಲಿ, ಯಾವಾಗಲೇ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಲಿ, ಸೊ ಇನ್ಕ್ರೀಸ್ ಇನ್ ಕ್ಯಾಶ್ ಆಗುತ್ತೆ. ಬಿಸ್ನೆಸ್ಸಿಗೆ ಕ್ಯಾಶ್ ಬರುತ್ತೆ. ಓಕೆ, ಸೊ ಬಿಸ್ನೆಸ್ಸಿಗೆ ಏನಾಗುತ್ತೆ ರೀ ಇಲ್ಲಿ ಕ್ಯಾಶ್ ಬರುತ್ತೆ. ಸಾರಿ ಗೈಸ್. ಸೊ ಬಿಸ್ನೆಸ್ಸಿಗೆ ಏನಾಗುತ್ತೆ ರೀ ಕ್ಯಾಶ್ ಬರುತ್ತೆ. ಸೊ ಆ್ಯಂಡ್ ಆಲ್ಸೋ ಕ್ಯಾಪಿಟಲ್, ಬಂಡವಾಳ, ಬಿಸ್ನೆಸ್ಸಿಗೆ ಬಂಡವಾಳ. ಇಟ್ ಈಸ್ ಬಿಸ್ನೆಸ್ ಯೂಸ್ ಮಾಡ್ತಾ ಇದೆ, ಕ್ಯಾಪಿಟಲ್ ಆಗುತ್ತೆ ಬಿಸ್ನೆಸ್ಸಿಗೆ. ಸೊ ಹಿಯರ್ ಆಲ್ಸೋ ಕ್ಯಾಪಿಟಲ್ ಈಸ್ 5,000. ಸೆಕೆಂಡ್ ಒನ್, ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ ಏನಿದೆ ರೀ, ಪರ್ಚೇಸ್ ಗೂಡ್ಸ್ ಫಾರ್ ₹1,000. ಸೊ ಹಿಯರ್ ಪರ್ಚೇಸ್ ಗೂಡ್ಸ್ ಫಾರ್ ₹1,000. ಸೊ ಹಿಯರ್ business is going to purchase certain goods. Purchase ಮಾಡ್ತಾ ಇದೆ. ಸೊ ವಾಟ್ ಕಮ್ಸ್ ಹಿಯರ್, ಗೂಡ್ಸ್ ಕಮ್ಸ್ ಹಿಯರ್. ಸೊ ಗೂಡ್ಸ್ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಸ್ಟಾಕ್ ಅಂತ ಹೇಳ್ತೀವಿ. ಓಕೆ, ಗೂಡ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟಾಕ್. ಓಕೆ, ಗೂಡ್ಸ್ ಈಸ್ ನಥಿಂಗ್ ಬಟ್ ಎನಿ ಐಟಮ್ ಫಾರ್ ದ ಪರ್ಪಸ್ ಆಫ್ ರೀಸೆಲ್ ಅಟ್ ದ ಪ್ರಾಫಿಟ್. ಓಕೆ, ಸೊ ನಾವು ಬಿಸ್ನೆಸ್ ಮಾಡೋಕ್ಕೆ ಅಂದರೆ ಸಮ್ ಗೂಡ್ಸನ್ನು ಪರ್ಚೇಸ್ ಮಾಡಬೇಕು. ನಾವು ಗೂಡ್ಸನ್ನು ಎದಕ್ಕೆ ಪರ್ಚೇಸ್ ಮಾಡ್ತೀವಿ, ವಾಪಸ್ ಸೆಲ್ ಮಾಡೋದಕ್ಕೋಸ್ಕರ. ಓಕೆ, ಸೊ ಫಾರ್ ದ ಪರ್ಪಸ್ ಆಫ್ ರೀಸೆಲ್ ಇನ್ ಆರ್ಡರ್ ಟು ಗೆಟ್ ದ ಪ್ರಾಫಿಟ್.
isn't it? So that's why goods is nothing but any item purchased for the purpose of selling at the profit, that is called as goods. So goods is also called as stock anta helbodu now. Okay, so goods or stock is nothing but it is an asset. Goods is nothing but asset. Purchase ಮಾಡಾತೈತಿ business, so what comes in here? Goods or ಸ್ಟಾಕ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ನೀವು ಪರ್ಚೇಸ್ ಮಾಡಾಕತ್ತೀರ, ಗೂಡ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ನಮ್ಮಿಂದ ಏನು ಹೋಗುತ್ತೆ? ಕ್ಯಾಶ್ ಹೋಗುತ್ತೆ ಆಟೋಮೆಟಿಕ್ಲಿ, ಇಸಂಟ್ ಇಟ್? ದಟ್ ಈಸ್ ಅ ಕಾಮನ್ ಸೆನ್ಸ್. ನೀವು ಗೂಡ್ಸನ್ನು ಪರ್ಚೇಸ್ ಮಾಡಕತ್ತಾಗ ನೀವು ಯು ಹ್ಯಾವ್ ಟು ಪೇ ಕ್ಯಾಶ್ ಇನ್ಸ್ಟೆಡ್ ಆಫ್ ದ್ಯಾಟ್. ಸೊ ಎಕ್ಸ್ಪ್ಲನೇಷನ್ ಏನಾಗುತ್ತೆ ಇಲ್ಲಿ? ಗೂಡ್ಸ್ ಬರ್ತಾ ಇದೆ, ಬಿಸ್ನೆಸ್ಸಿಗೆ ಗೂಡ್ಸ್ ಬರ್ತಾ ಇದೆ. ಸೊ ಒನ್ ಮೋರ್ ಅಕೌಂಟ್ ವಿ ಹ್ಯಾವ್ ಟು ಓಪನ್ ಗೂಡ್ಸ್ ಆರ್ ಸ್ಟಾಕ್ ಅಂತ ಹೇಳ್ಬೋದು. ಸ್ಟಾಕ್ ಆರ್ ಗೂಡ್ಸ್ ಅಂತಲೇ ಹೇಳ್ಬೋದು ನಾವು. Okay, so second one, increase in goods, goods ಬರ್ತಾ ಇದೆ, or stock, increase in stock or goods. Okay, so ಏನು ಹೋಗ್ತಾ ಇದೆ ನಮ್ಮಿಂದ? ಕ್ಯಾಶ್ ಹೋಗ್ತಾ ಇದೆ, isn't it? ಡಿಕ್ರೀಸ್ ಇನ್ ಕ್ಯಾಶ್, ಕ್ಯಾಶ್ ಡಿಕ್ರೀಸ್ ಆಗ್ತಾ ಇದೆ, ಗೂಡ್ಸು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಗೂಡ್ಸ್ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ? ಗೂಡ್ಸ್ ಎಷ್ಟಿದೆ ಇಲ್ಲಿ? 1000 ರೂಪಿ. ವಿ ಹ್ಯಾವ್ ಟು ಶೋ 1000. ಓಕೆ, ಸೊ ಏನು ಡಿಕ್ರೀಸ್ ಆಗ್ತಾ ಇದೆ? ಕ್ಯಾಶ್. ಎಷ್ಟು? 1000. ಇಲ್ಲಿ ಗೂಡ್ಸ್ ಎಷ್ಟು ಬಂತು ಅನ್ನೋದನ್ನು ತೋರಿಸ್ಬೇಕು ಈ ಕಾಲಮ್ನಲ್ಲಿ. ಗೂಡ್ಸ್ ಎಷ್ಟಕ್ಕೆ ಪರ್ಚೇಸ್ ಮಾಡಿ ನಾವು? 1000 ರೂಪಾಯಿ. ಎಷ್ಟು ಬಂತು ಗೂಡ್ಸು? 1000 ರೂಪಾಯಿ ತೋರಿಸ್ಬೇಕು. ಓಕೆ, ಸೊ ನಮ್ಮಿಂದ ಏನು ಹೋಗ್ತಾ ಇದೆ? ಮೀನ್ಸ್ ಬಿಸ್ನೆಸ್ಸಿಂದ ಏನು ಹೋಗ್ತಾ ಇದೆ? ಕ್ಯಾಶ್ ಹೋಗ್ತಾ ಇದೆ. ಎಷ್ಟು ಹೋಗ್ತಾ ಇದೆ? 1000. ಸೊ ಹಿಯರ್ ಬ್ರ್ಯಾಕೆಟ್ ಇಂಡಿಕೇಟ್ಸ್ ಮೈನಸ್. ಯು ಆಲ್ರೆಡಿ ನೋ, ಯು ಆಲ್ರೆಡಿ ಸ್ಟಡಿಡ್ ಇನ್ ಸ್ಕೂಲ್ ಲೆವೆಲ್. ಓಕೆ, ಸೊ ಬ್ರ್ಯಾಕೆಟ್ ಏನು ಇಂಡಿಕೇಟ್ ಮಾಡುತ್ತೆ ಇಲ್ಲಿ? ಮೈನಸ್, ಡಿಡಕ್ಟ್ ಮಾಡಬೇಕು. ಓಕೆ, ಆ್ಯಂಡ್ ದೆರ್ ಇಸ್ ನೋ ಎಫೆಕ್ಟ್ ಆನ್ ಲಯಬಿಲಿಟಿ ಸೈಡ್. Okay, there is no effect on liability because here goods purchased, goods comes into the business, we have to show in goods column 1000 ರೂಪಿ. ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ. ಸೊ ಎಷ್ಟು ಕ್ಯಾಶ್ ಪೇ ಮಾಡಿದ್ವಿ ನಾವು? 1000 ರೂಪಾಯಿ. ವಿ ಹ್ಯಾವ್ ಟು ಡಿಡಕ್ಟ್ ಇನ್ ಕ್ಯಾಶ್. ಸೊ ಲೆಟ್ಸ್ ಸಿ, ವಿ ಹ್ಯಾವ್ ಟು ಕ್ಲೋಸ್ ಇಟ್. ಸೊ 5000 ಒಳಗೆ 1000 ಹೋದರೆ ಎಷ್ಟು ರೀ? 4000. ಸೊ ಹಿಯರ್ ಗೂಡ್ಸ್ 1000. ಸೊ ಟೋಟಲ್ ಎಷ್ಟು ಆಯ್ತು ರೀ? 5000. 4000 plus 1000, 5000. So nil 5000. So here the 5000 is a old balance 5000, then total 5000. So see here, assets total 5000, then liabilities sorry guys. ಸೊ ಅಸೆಟ್ಸ್ ಟೋಟಲ್ ಎಷ್ಟು ಆಯ್ತು ರೀ? ಇಲ್ಲಿ 5000 ಐತಿ. ಸೊ ಲಯಬಿಲಿಟೀಸ್ ಟೋಟಲ್ ಎಷ್ಟು ಐತಿ? 5000. ಅಸೆಟ್ ಟೋಟಲ್ 5000, 5000 ಲಯಬಿಲಿಟೀಸ್ ಸೈಡ್. ಓಕೆ, ಸೊ ಬೋತ್ ಆರ್ ಸೇಮ್. ದೆನ್ ಥರ್ಡ್ ಟ್ರಾನ್ಸಾಕ್ಷನ್, ಥರ್ಡ್ ಟ್ರಾನ್ಸಾಕ್ಷನ್ ಹಿಯರ್, ಎ ಸೋಲ್ಡ್ ಗೂಡ್ಸ್ ಕಾಸ್ಟಿಂಗ್ rupees 800 ಫಾರ್ rupees 2000. ಸೊ ಏನು ಮಾಡಿದಾನೆ ಇಲ್ಲಿ? ಗೂಡ್ಸನ್ನು ಸೋಲ್ಡ್ ಮಾಡಿದಾನ. ಎಷ್ಟು ರೂಪಿಗೆ? 800 ರೂಪಾಯಿ ವರ್ತ್ ಗೂಡ್ಸನ್ನು ಸೋಲ್ಡ್ ಮಾಡಿದಾನ. ಓಕೆ, ಬಟ್ ಹಿಯರ್ ಇಲ್ಲೇನು ಹೇಳ್ತಾ ಇದೆ? ಫಾರ್ rupees 2000. ಅಂದರೆ ಗೂಡ್ಸ್ ವ್ಯಾಲ್ಯೂ ಎಷ್ಟಿದೆ? ನಮ್ಮದು ಕಾಸ್ಟಿಂಗ್ ರೂಪೀಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ? 800 ರೂಪಿ ವರ್ತ್ ಗೂಡ್ಸನ್ನು ಅವ ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ ಇಲ್ಲಿ? ಫಾರ್ rupees 2000, 2000 ರೂಪಾಯಿಗೆ ಸೇಲ್ ಮಾಡಿದ್ದಾನೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರಾನ್ಸಾಕ್ಷನ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಅ ರಿಪೀಟೆಡ್ ಟ್ರಾನ್ಸಾಕ್ಷನ್ ಗೈಸ್. ಓಕೆ, ಸೊ ಎ ಅನ್ನೋನು ಏನು ಮಾಡಿದಾನ? ಗೂಡ್ಸನ್ನು 800 ರೂಪಾಯಿ ವರ್ತ್ ಗೂಡ್ಸನ್ನು ಅವ್ನು ಎಷ್ಟಕ್ಕೆ ಮಾರಿದಾನೆ ಇಲ್ಲಿ? 2000 ಮಾರಿದಾನೆ. ಯಾರಿಗೆ ಮಾರಿದಾನ? ಡೆಟರ್ಸ್, ಮೀನ್ಸ್ ನಮ್ಮ ಕಸ್ಟಮರ್ಸ್. ಡೆಟರ್ಸ್ ಆರ್ ಆಲ್ವೇಸ್ ಕಮ್ ಅಂಡರ್ ಅಸೆಟ್ಸ್. ಕ್ರೆಡಿಟರ್ಸ್ ಮೀನ್ಸ್ ಸಪ್ಲೈಯರ್ಸ್, ದೇ ಆರ್ ಆಲ್ವೇಸ್ ಕಮ್ ಅಂಡರ್ ಲಯಬಿಲಿಟಿ ಸೈಡ್. ಓಕೆ, ಸೊ ಡೆಟರ್ಗೆ ಸೆಲ್ ಮಾಡಿದಾನ, ಅಂದರೆ ಕಸ್ಟಮರ್ಸಿಗೆ ಸೆಲ್ ಮಾಡಿದಾನ. 800 ರೂಪಾಯಿ ಇದ್ದದನ್ನು ಎಷ್ಟು ರೂಪಾಯಿಗೆ ಸೆಲ್ ಮಾಡಿದಾನ? 2000 ಸೆಲ್ ಮಾಡಿದಾನ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇನ್ ದಿಸ್ ಟ್ರಾನ್ಸಾಕ್ಷನ್ ವಾಟ್ ಕಮ್ಸ್ ಇನ್, ವಾಟ್ ಗೋಸ್ ಔಟ್. ಸೊ ಹಿಯರ್ ಎ ಗೂಡ್ಸ್ ಸೋಲ್ಡ್ ಕಾಸ್ಟಿಂಗ್ rupees 800. ಓಕೆ, ಸೊ ನಮ್ಮ ಗೂಡ್ಸ್ ಎಷ್ಟು ಸೇಲ್ ಮಾಡಿದಾನ ಫಸ್ಟ್ ತೋರಿಸ್ಬೇಕು. ನಮ್ಮ ಸ್ಟಾಕ್ ಎಷ್ಟಿದೆ ಇಲ್ಲಿ? ಗೂಡ್ಸ್ ಅಂದರೆ ಫಸ್ಟ್ ಓಲ್ಡ್ ಬ್ಯಾಲೆನ್ಸ್ ಎಷ್ಟಿದೆ ನಮ್ಮದು? ಗೂಡ್ಸು 1000 ರೂಪಾಯಿ ಇದೆ. ಸೊ ಅವ ಎಷ್ಟು ಸೇಲ್ ಮಾಡಿದಾನೆ? 800 ರೂಪಾಯಿಗೆ ಸೇಲ್ ಮಾಡಿದಾನೆ. ಸೊ ಯು ಹ್ಯಾವ್ ಟು ಶೋ ಹಿಯರ್ ಎಷ್ಟಕ್ಕೆ ಸೆಲ್ ಮಾಡಿದಾನ?
ಎಂಟುನೂರು ರೂಪಾಯಿ ಸೆಲ್ ಮಾಡಿದಾನ. ಫಸ್ಟ್ ಇದನ್ನು ತೋರಿಸ್ಬೇಕು. ಸೊ ಗೂಡ್ಸ್ ವರ್ತ್ ಎಷ್ಟಿದೆ ಅದನ್ನು ತೋರಿಸ್ಬೇಕು. ಓಲ್ಡ್ ಬ್ಯಾಲೆನ್ಸ್, ಓಲ್ಡ್ ಗೂಡ್ಸ್ ಅಂದರೆ ಓಲ್ಡ್ ಸ್ಟಾಕ್ ಎಷ್ಟಿದೆ, 1000 ರೂಪಾಯಿ ಇದೆ. ಬಟ್ ಅವನು ಎಷ್ಟು ರೂಪಾಯಿದು ಮಾಡ್ಯಾನ, ಈಗ 800 ರೂಪಾಯಿಗೆ ಗೂಡ್ಸನ್ನು ಸೇಲ್ ಮಾಡಿದ್ದಾನೆ. ಓಕೆ, ಸೊ 800 ರೂಪಾಯಿ ಗೂಡ್ಸನ್ನು ಸೇಲ್ ಮಾಡಿದ. ದಿಸ್ ಈಸ್ ಅನ್ 800 ರೂಪಾಯಿ ಗೂಡ್ಸ್ ಸೇಲ್ ಮಾಡಿದಾನ. ಸೊ 800 ರೂಪಾಯಿ ಇದ್ದದನ್ನು 2000 ರೂಪಾಯಿಗೆ ಮಾರಿದಾನೆ. ಯಾರಿಗೆ ಮಾಡಿದ? ಡೆಟರ್ಸ್. ಡೆಟರ್ಸ್ ಮೀನ್ಸ್ ಕಸ್ಟಮರ್ಸ್. Okay, debtors always come under assets. Debtors, we have to show the column debtors always come under assets. Creditors are always come under liability side. Okay, so debtors ಎಷ್ಟಕ್ಕೆ ಸೇಲ್ ಮಾಡಿದಾನ ಅದನ್ನು ತೋರಿಸ್ಬೇಕು. 2000. I hope you understood guys. 800 ರೂಪಾಯಿ ವರ್ತ್ ಗೂಡ್ಸನ್ನು, ಓಲ್ಡ್ ಬ್ಯಾಲೆನ್ಸ್ ಎಷ್ಟಿತ್ತು, ಓಲ್ಡ್ ಗೂಡ್ಸ್ ಸ್ಟಾಕ್ ಎಷ್ಟಿತ್ತು, 1000 ರೂಪಾಯಿ ಇತ್ತು. ಅದರಲ್ಲಿ 800 ರೂಪಾಯಿನ ಸೇಲ್ ಮಾಡಿದ್ದಾನೆ. ಓಕೆ, ಸೊ ಆದರೆ 800 ರೂಪಾಯಿ ಇದ್ದದ್ದನ್ನು ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ, ಯಾರಿಗೆ ಸೇಲ್ ಮಾಡಿದಾನೆ ಅನ್ನೋ ತೋರಿಸ್ಬೇಕು. ನಮ್ಮ ಡೆಟರ್ಸಿಗೆ ಎಷ್ಟು ಸೇಲ್ ಮಾಡಿದ್ದಾನೆ, 2000 ರೂಪಾಯಿ ಸೇಲ್ ಮಾಡಿದ್ದಾನೆ. ಓಕೆ, in order to understand this transaction here, it will come to know whether business got profit or loss, whether business is getting a profit or loss. ಓಕೆ, ಸೊ ಇಲ್ಲಿ 800 ರೂಪಾಯಿ ಇದ್ದದ್ದು ಗೂಡ್ಸನ್ನು 2000 ರೂಪಾಯಿಗೆ ಮಾರಿದಾನ. ಸೊ ಬಿಸ್ನೆಸ್ಸಿಗೆ ಪ್ರಾಫಿಟ್ ಆಯಿತು, ಲಾಸ್ ಆಯಿತು? ಪ್ರಾಫಿಟ್ ಆಯಿತು. ಎಷ್ಟು ಪ್ರಾಫಿಟ್ ಆಯಿತು? 1200. ಅದನ್ನು ನಾವು ಕ್ಯಾಪಿಟಲ್ನಲ್ಲಿ ಆ್ಯಡ್ ಮಾಡ್ತೇವೆ ಯಾವಾಗಲೂ. ಅಂಡರ್ಸ್ಟ್ಯಾಂಡ್ ಗೈಸ್? 800 ರೂಪಾಯಿ ಗೂಡ್ಸನ್ನು 2000 ರೂಪಾಯಿಗೆ ಮಾರಿದಾನೆ. ಯಾರಿಗೆ? ಡೆಟರ್ಸಿಗೆ, ಮೀನ್ಸ್ ಕಸ್ಟಮರ್ಸಿಗೆ ಮಾರಿದಾನ. ಸೊ ಪ್ರಾಫಿಟ್ ಆಯಿತು, ಲಾಸ್ ಆಯಿತು ಅನ್ನೋದು ನೋಡ್ಕೋಬೇಕು ಫಸ್ಟು. ಸೊ 800 ರೂಪಾಯಿದ್ದು 2000 ರೂಪಾಯಿಗೆ ಮಾರಿದರೆ ಆಟೋಮೆಟಿಕ್ಲಿ ಇಟ್ ವಿಲ್ ಬಿ ಪ್ರಾಫಿಟ್ ಆಯಿತು. ಎಷ್ಟು ಪ್ರಾಫಿಟ್ ಆಯಿತು? 1200. ಸೊ ಎಷ್ಟು ಪ್ರಾಫಿಟ್ ಆಗಿರ್ತಲ್ಲ ಅದು ಯಾವಾಗಲೂ ನಮ್ಮ ಕ್ಯಾಪಿಟಲಲ್ಲಿ ಆ್ಯಡ್ ಆಗುತ್ತೆ. ಓಕೆ, ರಿಮೆಂಬರ್ ಇಟ್ ಗೈಸ್, ಆಲ್ವೇಸ್ ಪ್ರಾಫಿಟ್ ವಿಲ್ ಬಿ ಆ್ಯಡೆಡ್ ಇನ್ ಕ್ಯಾಪಿಟಲ್. ಸಪೋಸ್ ಏನಾದರೂ ಲಾಸ್ ಆಗಿತ್ತಂದರೆ ಕ್ಯಾಪಿಟಲ್ನಲ್ಲಿ ನಾವು ಡಿಡಕ್ಟ್ ಮಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಗೈಸ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ this transaction, very repeated transaction. I hope you understood guys. Okay, let's see. Close it. 4000. So 1000 ಅಲ್ಲಿ 800 ಡಿಡಕ್ಟ್ ಮಾಡಿದರೆ 200. ಸೊ ಡೆಟರ್ಸ್ 2000. ಸೊ ಟೋಟಲ್ ಎಷ್ಟಾಯ್ತು ರೀ? ಟೋಟಲ್ ಅಸೆಟ್ ಟೋಟಲ್ ಮಾಡ್ಕೊ. 4000 ಪ್ಲಸ್ 2000 6000. 6000 ಪ್ಲಸ್ 200 6200. ಓಕೆ, ದೆರ್ ಇಸ್ ನೋ ಎಫೆಕ್ಟ್ ಆನ್ ಲಯಬಿಲಿಟಿ. ಸೊ ಇಲ್ಲಿ ಆ್ಯಡ್ ಮಾಡಬೇಕು. ನಮ್ಮ ಪ್ರಾಫಿಟ್ ಇದು ಯಾವಾಗಲೂ ಪ್ರಾಫಿಟ್ ಆ್ಯಡ್ ಆಗುತ್ತೆ. ಓಕೆ, ಸೊ ಲಾಸ್ ಆಗಿತ್ತಂದರೆ ಡಿಡಕ್ಟ್ ಮಾಡಬೇಕು. ಸೊ ಎಷ್ಟಾಯಿತು? 6200. ಸೊ ಟೋಟಲ್ 6200. ಓಕೆ, ಸೊ ದಿಸ್ ಈಸ್ ಅವರ್ ಪ್ರಾಬ್ಲಮ್ ಆನ್ ಅಕೌಂಟಿಂಗ್ ಇಕ್ವೇಷನ್. ಓಕೆ, ಸೊ ಇಲ್ಲೇನು ಮಾಡಿದ್ವಿ ನಾವು? ಪ್ರೂವ್ ಮಾಡಿದ್ವಿ. ಸೊ ಆಲ್ವೇಸ್ assets asset side will always be equal to liability side. So assets total ಎಷ್ಟಿದೆ? 6200 ಇದೆ. then liability total ಎಷ್ಟಿದೆ ಇಲ್ಲಿ? 6200. so hence ಏನು ಬರೀಬೇಕಿಲ್ಲಿ? assets A is equal to L plus C is proved. ಓಕೆ, ಲಾಸ್ಟ್ ಇದನ್ನು ಕೆಳಗೆ ಬರಿಬೇಕು. ಕೆಳಗೆ ಲೈನಲ್ಲಿ ಹೆನ್ಸ್, ಅದರಿಂದ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಈಸ್ ಪ್ರೂವ್ಡ್. ಎರಡು ಈಕ್ವಲ್ ಆಗಬೇಕು, ಎರಡು ಸಮ ಅಂತ ತೋರಿಸ್ಬೇಕು. ದಟ್ ಈಸ್ ದ ಇಕ್ವೇಷನ್ ಪ್ರಾಬ್ಲಮ್. ಓಕೆ, that's why in order to understand I have taken very small problem here. ಓಕೆ ಗೈಸ್, ಲಾಸ್ಟ್ ಏನು ಮಾಡಬೇಕು? ಅಸೆಟ್ ಟೋಟಲು ಎಷ್ಟು ಬಂದಿರ್ತೈತೆ ಅಷ್ಟು ಲಯಬಿಲಿಟಿ ಟೋಟಲು ಸೇಮ್ ಇರಬೇಕು. ದೆನ್ ಓನ್ಲಿ ಅವರ್ ಪ್ರಾಬ್ಲಮ್ ಈಸ್ ರೈಟ್. ಓಕೆ, ಸೊ ಏನು ಬರಬೇಕು? ಕೆಳಗೆ ಲೈನಲ್ಲಿ ಕ್ಲೋಸ್ ಮಾಡಿ, ಕೆಳಗೆ ಲೈನಲ್ಲಿ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಈಸ್ ಪ್ರೂವ್ಡ್. ಓಕೆ guys, I hope you understood this problem. This is a small problem. In order to understand, I have taken small problem here. Do practice guys. This is a 6 marks on equation, accounting equation problem. ಓಕೆ, ಸೊ ಇದು 6 ಮಾರ್ಕ್ಸಿಗೆ ಕೇಳ್ತಾರೆ ರೀ. ಓಕೆ, ಇದನ್ನು ರಿಪೀಟ್ ಆಗಿ ಇದನ್ನ ಏನು ಮಾಡ್ತೀರಾ? ಇದನ್ನು ಪ್ರಾಕ್ಟೀಸ್ ಮಾಡಿರಿ. ದೆನ್ ಓನ್ಲಿ ಇಟ್ ವಿಲ್ ಕಮ್ ಟು ನೋ ಯು
how to solve this equation. Okay, I hope you guys you are. Thank you. I will come with next problem in the next video.